ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ರಮೇಶ್. ತೆಲಂಗಾಣ ಮತ್ತು ಕರ್ನಾಟಕ ಬಾರ್ಡರ್ ಲೈಫ್ ಸ್ಟೈಲ್ಗೆ ನಿಮಗೆ ಸ್ವಾಗತ. ಇವತ್ತೊಂದು ವಿಡಿಯೋ ಬಂದು ಆನೆ ಪಗಡಿ, ಹಾತಿ ಪಗಡಿ ಅಂತ ಕೂಡ ನಾವು ಕರಿತೀವಿ. ಇದು ಚಿಂಚೋಳಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶದಲ್ಲಿರುತ್ತದೆ. ಸೇರಿಬಿಕ್ಕಿನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಒಂದು ಪುರಾತನ ಕಾಲದ ರಾಜ ಮಹಾರಾಜ ಆಳಿದಂಥ ಸ್ಥಳ ಇದು. ಹಲವು ಶತಮಾನಗಳ ಹಿಂದೆ ಸಾಮ್ರಾಜ್ಯರು ಮತ್ತು ಆ ಕಾಲದಲ್ಲಿ ಆನೆಗಳನ್ನು ಪಾಲಿಸಲು ಸಲುವಾಗಿ ಇದೊಂದು ಬೀಡನ್ನು ಮಾಡಿರ್ತಾರೆ ಅವರು. ಅರಣ್ಯ ಪ್ರದೇಶ ಒಂದು ದಟ್ಟ ಕಾನದ ಮಧ್ಯದಲ್ಲಿರುತ್ತದೆ. ಇದು ಮುಖದ್ವಾರ ಕರಿಕಲ್ಲಿನಿಂದ ಒಂದು ದೊಡ್ಡದಾದಂಥ ಗೋಡೆ ನಿರ್ಮಿಸಲಾಗಿದ್ದು, ಎರಡು ಗೋಡೆಗಳ ಮಧ್ಯದ್ವಾರ ದಿಂಬೆಗಳನ್ನು ಹಾಕಿ ಮುಖದ್ವಾರವನ್ನು ಮುಚ್ಚಿಸಲಾಗಿದೆ. ಇನ್ನುಳಿದ 3 ಕಡೆ ಸುತ್ತಲೂ 20 ಅಡಿ ಮತ್ತು ಅಗಲ ಮತ್ತು 20 ಅಡಿ ಆಳದ ಕಂದಕ ನಿರ್ಮಾಣ ಮಾಡಲಾಗುತ್ತದೆ. ಈ ಕಂದಕದಲ್ಲಿ ಆನೆಗಳು ಇಳಿಯಲು ಮತ್ತು 3 ಕಡೆ ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿರ್ತಾರೆ. ಕಂದಕದಲ್ಲಿ ಅದರಲ್ಲಿ ನೀರು ತುಂಬಿ ಮೆಟ್ಟಿಲುಗಳ ಮೂಲಕ ಆನೆಗಳು ಇಳಿದು ಅವು ನೀರು ಕುಡಿಯೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಕಂದಕದ ಹೊರಭಾಗದಲ್ಲಿ ಮಣ್ಣಿನ ಒಂದು ಬಿಬ್ಬವನ್ನು ಹಾಕಿದ್ರು. ಅದರ ಮೇಲೆ ಕುಳಿತು ರಾಜ ಮಹಾರಾಜರು ಒಂದು ಕಾಲವನ್ನು ಅಲ್ಲಿ ಕಳೆಯುತ್ತಿದ್ದರೆಂದು ತಿಳಿದು ಬರ್ತದೆ. ತದನಂತರ ಹೈದರಾಬಾದಿನ ನಿಜಾಮರು ಕೂಡ ಇಲ್ಲಿಗೆ ಬಂದು ತಮ್ಮ ಮೋಜು ಮಸ್ತಿಯನ್ನು ಮಾಡಿದರು ಎಂದು. ಇದು ಪ್ರಕೃತಿಯ ಮಧ್ಯದಲ್ಲಿರುವ ಐತಿಹಾಸಿಕ ತಾಣವಾಗಿದ್ದು, ಇಲ್ಲಿನ ಪ್ರಕೃತಿ ನೋಟ ಕೂಡ ಸೊಗಸಾಗಿರುತ್ತದೆ. ಇದರ ಹತ್ತಿರ ಬೆಟ್ಟದ ಮೇಲೊಂದು ವೀಕ್ಷಣೆ ಗೋಪುರವಿದು. ವೀಕ್ಷಣೆ ಗೋಪುರ ಏರಿ ನೋಡಿದಾಗ ಇಲ್ಲಿ ಸುತ್ತಮುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಒಂದು ಪ್ರಕೃತಿ ಸೊಬಗು ನಾವು ಕಾಣಬಹುದು. ಇಲ್ಲಿನ ದೃಶ್ಯ ನೋಡಿದಾಗ ಒಂದು ಪಶ್ಚಿಮ ಘಟ್ಟ ನೋಡಿದಂಗಾಗಿರುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸುತ್ತ ನೀರು ಇರ್ತಿದ್ವ? ನೀರು ಯಾಕಡೆ ಬರ್ತಿದ್ವು? ಇಲ್ಲಿ ನೀರು ತಂದ್ರೆ ದೊಡ್ಡದು ಹಿಂಗ ಟ್ಯಾಂಕಿಗಳಿಂದ ತಂದು ನೀರು ಹಾಕಿಬಿಡ್ತಿರು. ಮಳೆಗಾಲಕ್ಕೆ ನೀರು ತುಂಬ್ತಿವ್, ಮಳೆ ಹೊಡಿತಿತ್ತು, ಆ ನೀರು ಇಲ್ಲೇ ಇರ್ತಿತ್ತು. ಹೌದೌದು. ಅವಾಗ ಏನ್ ಇದ್ದಿಲ್ಲ ಅಲ್ಲಿ ಟಾಕಿ ಬೀಕಿ. ಅಂದ್ರೆ ಎಲ್ಲ ಸುತ್ತಮುತ್ತಲು ಇಲ್ಲಿ ಈ ಪ್ರದೇಶದಲ್ಲಿ ಆನೆಗಳು ಇರ್ತೀವಿ ಅಂತ ಹೇಳಿ ಇರ್ತೀವಿ. ಮಳೆ ಹೊಡೆದ ನೀರು ಇದೆಲ್ಲ ತುಂಬಿ ಬಿಡುತ್ತೆ. ಅಂದ್ರೆ ಆನೆಗಳು ಯಾರು ಇಕ್ಕಿದ್ರು? ನಮ್ ಗೌರ್ಮೆಂಟ್ ರಾಜ ಮಹಾರಾಜರು ಅಂದ್ರೆ ಯಾರಾಗ್ಬೋದು? ರಾಜರು ಈಗ ಹಿಂದಕ್ಕೆ ಯಾರು ನಿಜಾಮ್ರ ಕಾಲದಾಗ ಯಾರು ಆಳ್ಯಾರ? ಇದು ಎಷ್ಟು ವರ್ಷನ ಇತಿಹಾಸ ಐತಿ ಮಾಮ? ಇದು 500 ವರ್ಷದ ಇರ್ಬೋದಾ? 500 ವರ್ಷದ ಇತಿಹಾಸ ಇದ್ದಿರ್ಬೇಕು. ಇದೆಲ್ಲ ಇಷ್ಟು ಅಡ್ಡಲ್ ಅಗಳಿ ಇಷ್ಟೆಲ್ಲ ಮಾಡ್ಲಕ್ಕೆ ಈ ಕಾಲದಾಗ ಯಾರು ಆಗಲ್ಲ. ಇದೊಂದು 500-100 ವರ್ಷದ ಕೆಳಗಿಂದ ಯಾವ್ದೋ ಹೆಚ್ಚಿಗೆ ಇರ್ಬೋದು ಇದು.